ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಿರೋದೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾ ಇಟ್ಟು ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಟಮ್ನೆಲು ಟೈಟಲ್ ಎಲ್ಲ ನೋಡಿದ್ದೀರಾ. ಹೌದು, ಇವತ್ತು ನಂದಿದ್ದು 5ನೇ ಆರ್ಡ್ರು. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಅದು ಏನರಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಒಬ್ಬಳೇ ಹೋಗಿ ಟ್ರಾವೆಲ್ ಮಾಡಿ ವಿತ್ ವ್ಲಾಗು ಮಾಡಬೇಕು, ಮೇಕಪ್ಪು ಮಾಡಬೇಕು, ಎಲ್ಲ ಬಂದು ಮ್ಯಾನೇಜ್ ಮಾಡಬೇಕು. ಇವತ್ತು ಏನಕ್ಕೆ ಒಬ್ಬಳೇ ಹೋಗ್ತಾ ಇದ್ದೀನಿ ಅಂದರೆ, ಹೋದ್ಸಲಿ 4ನೇ ಆರ್ಡ್ರಿಗೆ ಹೋದಾಗ ಅವ್ರು ಆಫ್ ಡೇ ರಜಾ ಕೇಳಿದ್ರು. ಸೊ ಇವಾಗಲೂ ರಜಾ ಕೇಳಿದ್ರೆ ಕೊಡೋಲ್ಲ ಅವರಿಗೆ. ಸೊ ಹಾಗಾಗಿ ನಾನು ರಜಾ ಹಾಕಬೇಡ, ನಾನೇ ಹೋಗಿ ಬರ್ತೀನಿ. ನಿಯರ್ ಬೈ ಇಲ್ಲೇ ರಾಜಾಜಿನಗರು. ಸೊ ಅವ್ರ ಅವಶ್ಯಕತೆ ಏನಿಲ್ಲ. ಇವತ್ತು ಮಾರ್ನಿಂಗ್ ಬಂದು ಅವರಿಗೆ ಮುಹೂರ್ತಮ್ ಇತ್ತು. ಮುಹೂರ್ತಮ್ಗೆ ನನಗೇನು ಮೇಕಪ್ ಬೇಡ, ಜಸ್ಟ್ ರಿಸೆಪ್ಷನ್ಗೆ ಸಾಕು ಅಂತ ಹೇಳಿದ್ರು. ಬರೀ ರಿಸೆಪ್ಷನ್ ಮೇಕಪ್ ಮಾತ್ರ ಒನ್ ಟೈಮ್ ನಾನು ಇವತ್ತು ಹೋಗ್ತಾ ಇದ್ದೀನಿ, ಅದು ರಾಜಾಜಿನಗರಲ್ಲಿ. ಸೊ ನಿಯರ್ ಬೈ ನಾನೇ ಹೋಗಿ ನಾನೇ ಬಂದುಬಿಡ್ತೀನಿ ಅಂತ ಹೇಳಿದೆ. ಸೊ ಬಸ್ಸಲ್ಲಿ ನಾನು ಹೋಗಬೇಕು, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಾನು ಅಲ್ಲಿ 4 o'clock ಇರಬೇಕು. ಟ್ರಾವೆಲ್ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಟೈಮ್ ಬಂದು ಆಯಿತು 3:10 ಆಯಿತು. ಸೊ ನಾನು ಬಂದು 4 ಗಂಟೆಗೆ ಅಲ್ಲಿರಬೇಕು. ಆ ರೀಸನ್ ಸ್ವಲ್ಪ ಬೇಗ ಬಿಡ್ತೀವಿ, ಬಸ್ಸಲ್ಲಿ ಹೋಗಬೇಕಲ್ಲ, ಲೇಟ್ ಆಗುತ್ತೆ. ಹಾಗಾಗಿ ನಾನು ಬಸ್ಸಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮೇಕಪ್ ಪ್ರಾಡಕ್ಟ್ಸ್ ಇಟ್ಕೋಬೇಕಂದು ಇವತ್ತು ಬಂದು ರಿಂಗ್ ಲೈಟ್ನ ತೊಗೊತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಾನು ಮೇಕಪ್ ಮಾಡಬೇಕಾದ್ರೆ ಸ್ಟ್ಯಾಂಡ್ ಬೇಕೇ ಬೇಕು. ಆ ರೀಸನಿಂದ ನಾನು ಇವತ್ತು ರಿಂಗ್ ಲೈಟ್ನ ತೊಗೊತಾ ಇದ್ದೀನಿ. ಇವತ್ತು ಒಬ್ಬಳೇ ಹೋಗಿ ವೀಡಿಯೋನು ಮಾಡಿ ಮೇಕಪ್ ಮಾಡಿ ಬರಬೇಕು. ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಲೂ ಓದ್ಸಲಿ ಬ್ಲಾಗಲ್ಲಿ ಆಗಿರುತ್ತಲ್ಲ, ಸೀರಿಯಸ್ ಆಗಲೂ ನಾನು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಲ್ಲ. ಸೊ ಕ್ಲೈಂಟ್ನ ಮಾತ್ರ ಒಬ್ಬರನ್ನೇ ಕೂರಿಸ್ಕೊಂಡು ಮೇಕಪ್ ಮಾಡಿ ಬೇಗ ಬಿಡ್ಬೋದು. ಜೊತೆಗೆ ಅವ್ರು ಯಾರಾದರೂ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರೆ ಸೀರಿಯಸ್ ಆಗಲೂ ನಾನು ಮೇಕಪ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಲೇಟ್ ಮಾಡೋದು ಬೇಡ, ಬನ್ನಿ ಬೇಗ ಹೋಗೋಣ. ಸೊ ಬಸ್ಸಲ್ಲಿ ನಾನು ಬಂದು ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ನಾನು ಮಂಟಪಕ್ಕೆ ಹೋದ್ಮೇಲೆ ನಾನು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡಿ. ಗೈಸ್, ಫೈನಲಿ ಬಂದು ಪಾರ್ಟಿ ಹಾಲಿಗೆ ರೀಚ್ ಆಗಿದ್ದೀನಿ. ಡೆಕೋರೇಷನ್ಸ್ ಎಲ್ಲ ಬಂದು ನಡೀತಾ ಇದೆ. ಸೊ ನಾನು ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀನಿ, ಬಿಕಾಸ್ ಕಸ್ಟಮರ್ಸ್ ಇನ್ನೂ ಬಂದಿಲ್ಲ. ಸೊ ಅವ್ರು ಬಂದಮೇಲೆ ನಾನು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ ಆದರೆ ಈ ಲೊಕೇಶನ್ನ ಕಂಡುಹಿಡಿಯೋದು ಬಂದು ನನಗದು ತುಂಬ ಕಷ್ಟ ಆಗೋಯ್ತು. ಯಾಕಂದರೆ ಅವ್ರು ಫಸ್ಟ್ ಪವಿತ್ರ ಪ್ಯಾರಡೈಸ್ ಅಂತ ಹೇಳಿದ್ರು, ಆಮೇಲೆ ಅದಿಲ್ಲ ಪ್ರಿಯದರ್ಶಿನಿ ಅಂತ ಹೇಳಿದ್ರು. ಅಲ್ಲಿಂದ ತಿರ್ಗಾ ನಾನು ನಡ್ಕೊಂಡು ಬಂದೆ. ಸೊ ಹಾಗಾಗಿ ನನಗೆ ಫುಲ್ಲು ಟಯರ್ಡ್ ಆಗಿಬಿಡೈತೆ, ಯಾಕಂದರೆ ನನ್ನ ಜೊತೆ ಯಾರೂ ಇಲ್ಲ. ಸೊ ಬ್ಯಾಗ್ನ ತೊಗೊಂಡು ಬರಬೇಕು, ಹಂಗೆ ಹಿಂಗೆ ತುಂಬ ಸ್ವಲ್ಪ ಕಷ್ಟ ಆಗೋಯಿತು. ಆಮೇಲೆ ಫೋನ್ ಮಾಡಿ ಕೇಳಿ ಲೊಕೇಶನ್ಸ್ನೆಲ್ಲ ನೀಟಾಗಿ ಇದೆಲ್ಲ ತಿಳ್ಕೊಂಡು ಆಮೇಲೆ ಬಂದು ಹೆಂಗೋ ಹಂಗೋ ಮಾಡಿ ಲೊಕೇಶನ್ಗೆ ಬಂದು ರೀಚ್ ಆದೆ. ಒಂದೇಳ ಫ್ಯಾಕ್ಟಾಗಿ ಹೇಳಬೇಕಂದ್ರೆ ನಮ್ಮ ಹಸ್ಬೆಂಡ್ ಇಲ್ಲ ಅಂತಂದರೆ ಸೀರಿಯಸ್ ಆಗಲೂ ನನ್ನ ಲೊಕೇಶನ್ಸ್ನ ಕಂಡುಹಿಡಿಯೋದು ಬಂದು ತುಂಬ ಕಷ್ಟ ಆಗಿಬಿಡುತ್ತೆ. ಯಾಕಂದರೆ ಇದು ಇವ್ರೇನು ಗೊತ್ತಾ, ಈ ಕ್ಲೈಂಟ್ ಬಂದು ಕಾಲೇ ಪಿಕ್ ಮಾಡಲ್ಲ. ಸೊ ಎಷ್ಟು ಸಲ ಕಾಲ್ ನಾನು ಮಾಡಿದ್ರು ಅವ್ರು ಕಾಲೇ ಪಿಕ್ ಮಾಡ್ತಾರೆ. ನೋಡಿ, ನಾನು ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಅಂತ ಇವಾಗ ಕಾಲ್ ಮಾಡಿದೆ, ಕಾಲೇ ಪಿಕ್ ಮಾಡಲಿ. ಸರಿ ಬಿಡು, ಹೋಗ್ಲಿ, ಹೆಂಗಿರು ಇಲ್ಲಿಗೆ ತಾನೇ ಬರ್ತಾರೆ ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೀನಿ. ಬರಲಿ, ಅವ್ರು ಬಂದಮೇಲೆ ನಾನು ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಬರಬೇಕು. ಏನು ಗೊತ್ತಾ, ಮೇಕಪ್ಪಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಐಬ್ರೋ ಮಾಡಿಸ್ಲೇಬೇಕು. ಈಗಾಗಲೇ ಅದು ಬರೋಲ್ಲ ಐಬ್ರೋ, ಅದಕ್ಕೆ ಹೇಳಿದ್ದು ನಾನು ಐಬ್ರೋ ಮಾಡಿಸಿ ಅಂತ. ಐಸ್ ಕ್ಲೋಸ್ ಮಾಡಿ.
ಇನ್ನು ಕೇಳ್ತಾ ಇದ್ರು ನಿದ್ದೆ ನಿದ್ದೆ ಮಾಡ್ತಿದ್ದಾರೆ. ಮಾಡಿಬಿಟ್ರಾ? ನನಗೆ ಒಂದ್ಸಲ ನಿದ್ದೆ ಬರ್ತಿದೆ. ಹೆಂಗಿದ್ಯಾರ? ಮೈ ಹುಷಾರು? ಇನ್ನೂ ಹಂಗೆ ಇದೆ ಅನ್ಸುತ್ತೆ. ಫೇಸ್ ಮಾಡಿದ್ರೆ ಕಾಣಿಸ್ತಿದೆ. ಪಾಪ ಆಫೀಸ್ಗೆ ಹೋಗಿ ಅದು ಬರಬೇಕು ಇದು ಮಾಡಬೇಕಲ್ಲ. ಮಾಡಲೇಬೇಕಕ್ಕ, ತಂದೆ ಅಂತ ಬಂದ್ಬಿಟ್ರೆ. ನಿಮಗೆ ಪಿಂಕ್ ಆ್ಯಂಡ್ ಬ್ಲೂ ಶೇಡ್ ಕೊಡ್ತೀನಿ ನಾನು, ಓಕೆನಾ? ಯಾಕಂದ್ರೆ ಬ್ಲೂ ಇದೆ, ಸೂಟ್ ಆದರೆ ಇಲ್ಲ ಡ್ರೆಸ್ ಕಲರ್ ಮ್ಯಾಚ್ ಮಾಡ್ತೀನಿ. ಪಿಂಕ್ ಆ್ಯಂಡ್ ಬ್ಲೂ ಶೇಡ್ ಕೊಡ್ತೀನಿ ನನಗೆ, ಓಕೆನಾ? ಎಲ್ಲಿ ದೇವಸ್ಥಾನದಲ್ಲ? ಹಾಂ. ಒಳ್ಳೇದಾಗಲಿ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್. ಲವ್ವಾ? ಒಳ್ಳೇದಾಗಲಿ. ಒಂಚೂರು ಮೋಟಿವೇಶನ್ ವಿಡಿಯೋಸ್ ಹಾಕಿ. ಮೋಟಿವೇಶನಾ? ಹಾಂ, ನಾನೇನು ಹಾಕ್ಲಿ ಮೋಟಿವೇಶನ್? ನೀವು ಒಂದೊಂದ್ಸತಿ ವಿಡಿಯೋಸಲ್ಲಿ ಮಾತಾಡೋದೇ ಒಂಥರ ಮೋಟಿವೇಶನ್ ಆಗೇ ಇರೋದು. ಆ್ಯಕ್ಚುಲಿ ನನಗೆ ಹೋಪ್ಸ್ ಬಂದಿರೋದು ಅದರಿಂದನೇ. ಹಾಂ, ನಾನು ನಿಮ್ಮ ವಿಡಿಯೋಸ್ ಜಾಸ್ತಿ ನೋಡ್ತೀನಿ. ನನ್ನ ಮೋಟಿವೇಶನ್ ಅಂದರೆ ಇವಾಗ ಸ್ಟ್ರಗಲ್ಸ್ ಇದ್ದೇ ಇರುತ್ತೆ, ಸ್ಟ್ರಗಲ್ಸ್ ಇರುತ್ತೆ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇಬ್ಬರು ಅಷ್ಟೇ. ತುಂಬ ಬೇಡ ಮಾಡಿ ಸ್ಮಚ್ ಬೇಡ, ತುಂಬ ಬೇಡ. ಹಾಂ ಸಾಕು. ಈ ಶೇಡ್ ಓಕೆನಾ? ಹಾಂ ಚೆನ್ನಾಗಿದೆ ಶೇಡ್. ನಮಗೆ ಸೊ ಫೈನಲಿ ಮೇಕಪ್ ಎಲ್ಲ ಮುಗೀತು. ಹೇರ್ ಸ್ಟೈಲ್ ಮಾಡ್ತಾವಲೆ. ಇನ್ನೂ ಬೇಗ ಬಂದರೆ ಹಾಂ, ಬೇಗ ನಾನೇನು ಮಾಡಲಿ, ಕೆಲಸ ಇಲ್ವಾ? ನಿಮಗಲ್ಲ ಹಾಂ, ಇವರಾ? ನನಗೆ ಇವ್ರು ಪವಿತ್ರ ಪ್ಯಾರಡೈಸ್ ಅಂತ ಹೇಳಿದಾಗ ನಾನು ಹೋಗಿ ವೇಟ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಮುಖ ನೋಡ್ತಾವ್ರೆ. ಹಾಂ, ಅದು ಇವಾಗ ಫಸ್ಟ್ ಬಂದು ಇದು ಏನು ಪಾರ್ಟಿ ಹಾಲ್ ಇತ್ತಂತೆ. ಆಮೇಲೆ ರೂಮ್ ಮಾಡಿದ್ದಾರೆ ಇವಾಗ. ಹೌದಾ? ಆಮೇಲೆ ನೋಡಿದ್ರೆ ನಾನು ಅಲ್ಲೋಗಿ ನಿಂತಿದ್ದೀನಿ. ನನ್ನ ಮುಖ ನೋಡ್ತಾ ಇದ್ದೆ ಲಗೇಜ್ ಜೊತೆ ಬೇರೆ ಇದ್ದ.
ಸಿಸ್ಟರ್ ರಿವ್ಯೂ ಹೇಳ್ಬಿಡಿ ಸಿಸ್ಟರ್, ಆಮೇಲೆ ಬ್ಯುಸಿಯಾಗಿ ಬರ್ತೀರಾ ನೀವು. ಒಳಗಡೆ ಇಟ್ಟಿದ್ದೀನಿ. ಹಾಂ, ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ. ಹಾಂ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸಾಕು. ನಾನು ಬಿಟ್ರು ಇವ್ರು ಬಿಡಲ್ಲ ಅನ್ಸುತ್ತೆ ಅಲ್ಲ. చూసుకుంటానా నేను చెప్తాను అంజలికి. ಸೊ ಹಾಯ್ ಗೈಸ್, ಕಾರ್ತಿಕ್ ಸುಷ್ಮಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಫಾಲೋ ಮಾಡಿ. ಸಪೋರ್ಟ್ ನಿಮ್ಮಷ್ಟು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ. ಮತ್ತೆ ಬೇರೆಯವ್ರಿಗೂ ಒಂಚೂರು ಹೇಳಿ, ಬಿಕಾಸ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾರೂ ಹಿಂಗೆ ಮಾಡಲ್ಲ. ಸೊ ಬ್ರೈಡಲ್ ಮೇಕಪ್ಪು ಅಷ್ಟೇ, ಎರಡೂ ಅಷ್ಟೇ ನಾನು ತುಂಬ ಸಪೋರ್ಟ್ ಮಾಡ್ತಿದ್ದೀನಿ. ನನಗೆ ತುಂಬ ಸ್ಯಾಟಿಸ್ಫಿಕೇಶನ್ ಆಗಿದೆ. ಸೊ ಐ ರಿಕ್ವೆಸ್ಟ್, ನಿಮಗೆ ಏನಾದರೂ ಹೆಲ್ಪ್ ಬೇಕು ಮೇಕಪ್ಪಲ್ಲಿ ಅಂದರೆ, ಸೊ ಯು ಕಾಂಟ್ಯಾಕ್ಟ್ ಟು ಕಾರ್ತಿಕ್ ಅಂಡ್ ಸುಷ್ಮಾ ಇನ್ಸ್ಟಾಗ್ರಾಮ್, ಇಲ್ಲಾಂದರೆ ಯೂಟ್ಯೂಬು. ಸೊ ಥ್ಯಾಂಕ್ ಯು. ಚೆನ್ನಾಗಿದೆ ಮೇಕಪ್ಪು, ಹೇರ್ ಸೊ ಸ್ಟೈಲ್ ಸ್ಯಾಟಿಸ್ಫಿಕೇಶನ್ ಆಗಿದೆ ಬ್ರೋ. ವ್ಯಾಲ್ಯೂ ಫಾರ್ ಮನಿ. ವ್ಯಾಲ್ಯೂ ಫಾರ್ ಮನಿ. ಸ್ವಲ್ಪ ಹೇರ್ ಸ್ಟೈಲ್ ಮಾತ್ರ ತೋರಿಸ್ಬಿಡಿ. ಓಕೆ ಗೈಸ್, ವ್ಲಾಗ್ನ ಏನು ಮಾಡ್ಕೊತೀನಿ. ಸೊ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಮ್ಮ ವರ್ಕ್ ಹೆಂಗಿದೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಬಂದು ಮೇಕಪ್ ಸ್ಟಾರ್ಟ್ ಮಾಡುವಾಗ ಬಂದಿರ್ತೀನಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಏನೂ ಮಾತಾಡಿಲ್ಲ. ಆಮೇಲೆ ಹೋಗ್ತಾ 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 ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲೈಂಟ್ ಖುಷಿ ಪಡಿಸ್ಬೇಕಂತ ನಾನು ಸ್ವಲ್ಪ ಎಲ್ಲ ಮಾತಾಡ್ತಿದ್ದೆ. ಸೊ ಬ್ರದರ್ ಆ್ಯಂಡ್ ಸಿಸ್ಟರ್ ಬಾಂಡಿಂಗ್ ಥರ, ಓಕೆನಾ. ಮತ್ತು ಈ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಚೆನ್ನಾಗಿತ್ತು. ಸೊ 5ನೇ ಆರ್ಡ್ರು ತುಂಬಾ ಖುಷಿ ಆಗ್ತಿದೆ. ನಿಮ್ಗೇನಾದರೂ ವರ್ಕ್ ಏನಾದರೂ ಇಷ್ಟಪಟ್ಟು ಅಂತಂತಿದ್ದೀನಿ, ವರ್ಕ್ ಏನಾದರೂ ಇಷ್ಟ ಆದರೆ ಇರು ಬಂತು, ಆಲ್ಮೋಸ್ಟ್ ಬಂದ್ಬಿಟ್ಟು. ವರ್ಕ್ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಹೆಂಗಿತ್ತಂತ ಹೇಳಿ. ಸೊ ನೀವು ಕಮೆಂಟ್ಸ್ ಮಾಡ್ತಿರಲ್ಲ, ಸೊ ಅವಾಗ ಗೊತ್ತಾಗುತ್ತೆ. ಸೊ ಒಂದೊಂದು ಸಲ ಇಷ್ಟ ಆಗಲ್ಲ ಒಬ್ರಿಗೆ, ಒಂದೊಂದು ಸಲ ಇಷ್ಟ ಆಗುತ್ತೆ. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಒಬ್ರೊಬ್ರು ಅದರಲ್ಲೂ ಮಿಸ್ಟೇಕ್ ಕಂಡುಹಿಡಿಯೋರು ಇರ್ತಾರೆ. ಬಟ್ ಕ್ಲೈಂಟಿಗೆ ಏನು ಇಷ್ಟ ಆಗಿದೆಯಾ ಇಲ್ವೋ ಅಂತ ಅವ್ರ ಬಾಯಲ್ಲೇ ಬಂದಿದೆ. ಸೊ ಇದು ಬಿಟ್ಟು ಬೇರೆ ಏನಾದರೂ ಬೇಕಾ ಪ್ರೂವ್ ಮಾಡೋಕ್ಕೆ? ಫಸ್ಟ್ ಸರ್ಟಿಫಿಕೇಟ್ ಕೇಳಿದ್ರು, ನೆಕ್ಸ್ಟು ನೀನಲ್ಲ ಒಂದು ಮೇಕಪ್ ಆರ್ಟಿಸ್ಟ್, ನಿನ್ಗೇನು ನಾಲೆಜ್ ಇದೆ ಪ್ರಾಡಕ್ಟ್ ಮೇಲೆ ಅಂತ ಅಂದ್ಬಿಟ್ಟು ನೀನು ಹೋಗಿ ಮೇಕಪ್ ಮಾಡ್ತೀಯ ಅಂತ ಕೇಳಿರೋರಿಗೆ ಇನ್ಮೇಲೆ ಬೇಡ, ಇವಾಗಲೂ ಬೇಡ, ಇನ್ನು ಮುಂದೆ ವಿಡಿಯೋಸ್ ನೋಡಿ ಅವರವರೇ ಅರ್ಥ ಮಾಡ್ಕೊತಾರೆ. ಸೊ ನಾವು ಯಾರನ್ನೂ ಹರ್ಟ್ ಮಾಡಲ್ಲ. ಸೊ ನಮ್ಮ ಸೈಕಾಲಜಿನೇ ಹಂಗೆ. ಸೊ ನಮ್ಮ ಸಕ್ಸಸ್ಸೇ ಅವ್ರಿಗೆ ಒಂದು ಆನ್ಸರ್ ಅಷ್ಟೇ, ಓಕೆನಾ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ತುಂಬ ಖುಷಿ ಆಗ್ತಿದೆ. ಸೊ ವರ್ಕ್ ಹೆಂಗಿತ್ತಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೇನಾದರೂ ವರ್ಕ್ ಏನಾದರೂ ಬೇಕಿದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, ಏನು DM ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಗೆ ಇದೇ ಥರ ಇರಲಿ. ಬಾಯ್, ಲವ್ ಯು ಗೈಸ್. ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ. ಸೊ ಹೆಂಗಿತ್ತಂತ ಹೇಳಿ, ಓಕೆನಾ. ಸೊ ಲವ್ ಯು, ಬಾಯ್.